ಅಲ್ವಲ್ಲ. ನಾನು ನೋಡ್ತಲೇ ಇದ್ದೀನಿ. ಬೆಳಗ್ಗೆ ಆದ್ರೆ ಅದೇ ಹಾಡು, ಮಧ್ಯಾಹ್ನ ಆದ್ರೆ ಅದೇ ಹಾಡು, ರಾತ್ರಿ ಆದ್ರೂ ಅದೇ ಹಾಡು, ಮನೆ ಕಂಡ್ರು ಅದೇ ಹಾಡು. ನಿನಗೇನೋ ಮಾನ ಮರ್ಯಾದೆ ಐತಿ? ಎಕ್ಸಾಮಿಗೆ ಓದ್ಕೊಂಬದ್ಬಿಟ್ಟು ಯಾ ಓದ್ಕೊಂಡ್ರೆ ಇಂಥವು ಆಗಲ್ಲ. ಯಾತಾಯಿ ಯಾತ ಅಂತಂದು ಹೇಳ್ಕೊಂತಾನೆ. ಬತ್ತೈತಿ ಅವಳಿಗಂತ ಏನ ಹೇಳಿದ್ಲು. ನೀನೇನು ಹೇಳ್ಬೇಕನ್ಬೋದೇನಿಲ್ವಲ್ಲ. ನಮ್ದಾಗ ಆಡ್ಬೇಕಂಕೂ ಬಿಡಲ್ಲ. ಹುಡುಗರು ಪಾಪ ಅಲ್ಲಿ ಕಾಯ್ಕೊಂಡು ಕುಕ್ಕಣ ಅಜ್ಜಿ ಚಿಂಟುನ್ ಕಳ್ಸಂತ ನೋಡಿದ್ರೆ ಇಲ್ಲಿ ನಿನ್ಕಣವನಿ. ಇವಾಗ ಏನಂತ ಹೇಳ? ಸರಿ ಹೋಗ್ತೀನಿ. ಈ ಹುಡುಗಂತ ಬಡ್ಕಮ್ಮಕ್ಕಾಗಲ್ಲಪ್ಪ. ನಾನು ಸ್ಕೂಲಿಗೆ ರೆಡಿಯಾಗಿ ಆತ್ಲಾಗ ತಿರಿಕೊಂಡು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣವಂತೆ ಶೀತಲವಾದದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು ಅಂತ ಹೇಳ್ತಿದ್ದಕ್ಕೆ ನಮ್ ಗುಂಡಜ್ಜಿ ಅದೆಲ್ಲಿಂದ ಬಂತ ಗೊತ್ತಿಲ್ಲ. ಜಾಡ್ಸೊಂದ್ ಕುಂಡಿ ಬರೀತು ಕಣ. ಬಿದ್ದಕ್ಕೆ ನನ್ ಮೂತಿ ಮೂತ್ ಕಣ ಇದು ಕಣೋ. ಮತ್ತೆ ಇನ್ನೇನಲ್ಲ, ಯಾವಾಗ್ಲೂ ಅದನ್ನೇ ಹೇಳ್ಕೊಂತಿದ್ರಿ. ಎಂತಾಗ್ಲೂ ಸಿಟ್ಟು ಬರ್ತೈತಿ. ಓದ್ಕೋಬೇಕು ತಾನೆ ಎಕ್ಸಾಮ್ ಅಂತಂದು. ನೋಡ್ರಿ ಓದ್ಕೊಂಡಂಗೆ ನೀವು ನೋಡಿ ಹೇಳ್ತಿದ್ದೇನೆ. ಬಾ ಹೋಗಂದ್ರೆ ಅಪ್ಪನ ಟೈಮ್ ಆಯ್ತಿ. ನಡಿ ಹೋಗೋಣ. ಅದಕ್ಕೆ ನಾನು ಆಡಳಿಕೆ ಬೈದಿದ್ದು. ಮಮ್ಮಿ ಹೂವಿನ ಬಾಣದಂತೆ ಗುಂಡಜ್ಜಿ ಒದ್ದೈತಿ. ಇವಾಗ ನಮ್ಮ 3 ಜನ ಸೇರ್ಸಿ ಹೊಡಿಬೇಕಾಗ್ತೈತಿ. ಬತ್ತಿಲ್ಲ ಸುಮ್ಮನೆ. ಅದು ಬಾಯಿಗೆ ಬತ್ತಿದ್ ಕಣ ಆಗ್ಲಾಗ್ಲ.